ಮುಖ್ಯವಾಗಿ ನಮ್ಮ ಕರ್ನಾಟಕದ ಜನ ಸಮುದಾಯಗಳಲ್ಲಿ ಪ್ರಮುಖ ಸಮುದಾಯವಾದ ಚಲುವಾದಿ ಮಹಾಸಭಾ ಬಹಳ ಒಂದು ಮಹತ್ವದ ಒಂದು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುವಂತ ಒಳ್ಳೆಯ ಸಮುದಾಯ. ಆ ಸಮುದಾಯದ ವತಿಯಿಂದ ಇವತ್ತು ಪ್ರತಿಭಾವಂತರಿಗೆ ಪುರಸ್ಕಾರವನ್ನು ಮಾಡ್ತಿರೋದು ಬಹಳ ಸಂತೋಷ. ಮತ್ತು ಮುಖ್ಯವಾಗಿ ನೀವೆಲ್ಲರೂ ಹುಡುಗರು ಸಾಕಷ್ಟು ಜನ ಅದಿರಿ. ನಮ್ಮ ಬಾಬಾ ಅಂಬೇಡ್ಕರ್ ಸಾಹೇಬ್ರವರ ಸ್ಫೂರ್ತಿಯನ್ನ ಪಡೆದಂಥ ಸಮುದಾಯ ಇದು. ನಾಡಿನ ಹಲವಾರು ಕ್ಷೇತ್ರಗಳಲ್ಲಿ ಅನೇಕ ಪ್ರತಿಭಾವಂತರನ್ನ ನೀಡಿದಂಥ ಸಮಾಜ ಇದು. ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ಬೀದರ್ ಜಿಲ್ಲೆಯವರೆಗೆ ಎಲ್ಲಿ ಹೋದರೂ ಸಮುದಾಯದ ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಸಮಾಜ. ಮತ್ತೆ ಎಲ್ಲ ಸಮಾಜದವ್ರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಂಥ ಸಮಾಜ ಇದು. ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಗೊತ್ತಿದ್ದಾಗೆ ಮಹಾಸಭಾದ ವತಿಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಚಲುವಾದಿ ಮಹಾಸಭಾದವರು ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ದಾವಣಗೆರೆಯಲ್ಲಿ ಮಾಡಲಿ, ಅದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರ ಇದೆ. ಮುಖ್ಯವಾಗಿ ಈಗ ತಾನೇ ನಮ್ಮ ದೇವೇಂದ್ರಪ್ಪನವರು ಮಾತನಾಡ್ತಿರುವಾಗ ಹೇಳಿ, ನಮ್ಮ ಮಾದೇವಪ್ಪನವ್ರಿಗೆ ನಮ್ಮ ಜಗಳೂರು ಕ್ಷೇತ್ರದಲ್ಲಿ 5 ಕೋಟಿ ರೂಪಾಯಿ ಅನುದಾನ ಕೊಡಬೇಕು, ನಾವು ಸೈಟನ್ನು ಖರೀದಿ ಮಾಡಿದ್ದೀವಿ ಅಂತ ಹೇಳಿದ್ರು. ನಾನು ಅದನ್ನೇ ಹೇಳಿದೆ. ಲಾಸ್ಟ್ ಟೈಮು ಬಂದಾಗ ಮಾದೇವಪ್ಪನವ್ರು ಇದೇ ಉತ್ತರ ಕೊಟ್ಟಿದ್ರು, ಕೊಟ್ಟು ಬಿಡ್ತಾನಪ್ಪ ಅಂದಿದ್ದೆ. ಅದಕ್ಕೆ ಈ ಸತಿ ಕೊಡಂಗಿಲ್ಲ, ನಿಮ್ಗೆ ಹೇಳೇ ಹೋಗ್ಬೇಕಿಲ್ಲ. 2 ಕೋಟಿ ರೂಪಾಯಿ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಕೇಳಿದ್ರು. ಅದಕ್ಕೆ 37.5 ಲಕ್ಷ ರೂಪಾಯಿ ಬಂದೈತೆ ಅನುದಾನ ಚೌಲ್ಟ್ರಿಗೆ. ಇನ್ನೂ ಹೆಚ್ಚಿನ ಒಂದು ಅನುದಾನ ಬೇಕು. ಅದು ಹಿಂದೆ ನಾವು ಜಿಲ್ಲಾ ಮಂತ್ರಿ ಇದ್ದಾಗ, ಶಿವರಾಮು ಡೆಪ್ಟಿ ಕಮಿಷನರ್ ಇದ್ದಾಗ ಮಾಡಿದಂಥ ಒಂದು ಜಾಗ, ಬಹಳ ಒಂದು ಅತ್ಯುತ್ತಮವಾದಂಥ ಜಾಗ ಮತ್ತು ಒಳ್ಳೆ ಏರಿಯಾದಾಗೆ. ಅದಕ್ಕೆ ತಮ್ಮ ಇಲಾಖೆಯಿಂದ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಚಲುವಾದಿ ಮಹಾಸಭಾ ಒಳ್ಳೆಯ ಬೇಗ ಮುಗಿಸ್ಲಿ, ಮುಂದೆ ಬರೋ ದಿನದೊಳಗೆ ಒಳ್ಳೆ ರೀತಿಯಿಂದ ಆಡಿಟೋರಿಯಂ ಆಗಬೇಕು ಮತ್ತು ಒಳ್ಳೆ ರೀತಿಯಿಂದ ಚೌಲ್ಟ್ರಿ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಾದೇವಪ್ಪನವ್ರು ಸಹಕಾರವನ್ನು ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಐತಿ. ಮತ್ತು ಮುಖ್ಯವಾಗಿ ನಮ್ಮ ಮಾಯಕೊಂಡ ಕ್ಷೇತ್ರದ ಶಾಸಕರು ಬಸವಂತಪ್ಪನವ್ರು ಮಾತನಾಡ್ತಿರುವಾಗ ಏನು ಹೇಳಿದ್ರು, ಭಾಳ ದಿವಸಗಳಿಂದ ನೆನೆಗುದಿ ಬಿದ್ದಿತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನ. ಅದಕ್ಕೆ ಒಂದು ಗ್ರೂಪ್ ಬರೋದು ನಮಗೆ ಆ ಜಾಗನೇ ಆಗ್ಬೇಕಂತಿದ್ರು, ಇನ್ನೊಬ್ರು ಬರೋರು ನಮಗೆ ಅದು ಬೇಡ ಇನ್ನೊಂದು ಕಡೆಗೆ ಮಾಡ್ರಿ ಅನ್ನೋದು. ಹಂಗೆ ಒಟ್ಟು 3-4 ಜಾಗಗಳು ಏರುಪೇರು ಆಗ್ತಿತ್ತು. ಆದರೆ ಈಗ ಮೊನ್ನೆ ದಿವಸ ಎಲ್ಲರನ್ನು ಕುಂದಿಸ್ಕೊಂಡು ಮಾತಾಡಿದಾಗ ಒಗ್ಗಟ್ಟಿನಿಂದ ನಮ್ಮ ದಾವಣಗೆರೆಯಲ್ಲಿ ಏನು IB ಪಕ್ಕದಲ್ಲಿ ಒಳ್ಳೆ ಜಾಗವನ್ನು ಅಲಾಟ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ 5 ಕೋಟಿ ರೂಪಾಯಿ ಅನುದಾನ ಬಂದೈತೆ. ನಾನು ಅದನ್ನೇ ಹೇಳಿದೆ ಅವರಿಗೆ. ಮುಖ್ಯವಾಗಿ ಗುದ್ಲಿ ಪೂಜೆ ಮಾಡಕ್ಕೆ ಹೋದಾಗ ಯಾವುದೋ ಒಂದು ರೀತಿ ಪ್ಲಾನ್ ಹಾಕಿ ಬಂದಿದ್ರು, ಮಾಡೋದು ಮಾಡ್ತೀರಿ, ಕ್ಲೀನಾಗಿ ಮಾಡಿ ಅಂತೇಳಿ. ಕ್ಲೀನಾಗಿ ಬೆಂಗಳೂರಿಗಿಂತ ಚೆನ್ನಾಗಿರ್ಬೇಕು ನಮ್ಮ ದಾವಣಗೆರೆ ಅಂಬೇಡ್ಕರ್ ಭವನ ಅಂತಂದು ನಿಟ್ಟಿನಲ್ಲಿ ಇವತ್ತು 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ವಿ. ನಾವು ಅದನ್ನ ತಳಗಡೆ ಡೈನಿಂಗ್ ಹಾಲ್ಗೆ ಆಗ್ತತಿ, ಮೇಲೆ ಮತ್ತೆ ಇನ್ನೂ 2 ಅಂತಸ್ತು ಬರ್ತದೆ. ಅದು ಬಂತಪ್ಪ ಅಂದರೆ ನಮಗೆ ಹೆಚ್ಚು ಕಡಿಮೆ 12-13 ಕೋಟಿ ರೂಪಾಯಿ ಅಂದಾಜ್ ಮೇಲೆ ಅನುದಾನ ಬೇಕಾಗ್ತದೆ. ಈಗಿರೋ ಅನುದಾನದಲ್ಲಿ ಎಷ್ಟಾಗತ್ತೋ ಅಷ್ಟು ಮಾಡೋಣ, ಮತ್ತೆ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ಅಪೇಕ್ಷೆ ಮಾಡಿ ನಾವು ಇಸ್ಕೊಂಬರೋಣ. ಆ ನಿಟ್ಟಿನಲ್ಲಿ ಒಳ್ಳೆ ಸಮುದಾಯ ಭವನ ಆಗ್ತದೆ, ಅದ್ರಾಗ ಯಾವ ಅನುಮಾನನೂ ಇಲ್ಲ ಅಂತ ನಾನು ಈ ಸಮಯದಲ್ಲಿ ಬಯಸ್ತಾ, ಮುಖ್ಯವಾಗಿ ನಮಗೆ ಯಾಕಂದರೆ ಮಾದೇವಪ್ಪರು ಈಗ ಸಮುದಾಯಗಳಿಗೆ ದುಡ್ಡು ಕೊಡ್ತಾರೆ. ಅದನ್ನೇ ದೇವೇಂದ್ರಪ್ಪನವ್ರು ಕೇಳ್ಬೇಕಾರೆ ಅಂದರು, ನಮ್ಮ ಪರಮೇಶ್ವರವರು, ನನಗೆ ಬೇಕಾದ್ರೆ ಕೇಳಪ್ಪ, 2 PC-ಗಳ್ನ ಹಾಕ್ತಾನೆ, ಇಲ್ಲಿ ಗನ್ ಮೆನ್ ಹಾಕ್ತಾನೆ ಅಂತ. ಹಂಗೆ ಈಗ ಮಾದೇವಪ್ಪರು ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸಮುದಾಯ ಭವನಕ್ಕೆ, ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದರೆ, ಇದ್ದ ಒಳ್ಳೆ ಕೆಲಸಗಳು ಮಾಡಬೇಕು ಸಮುದಾಯಕ್ಕೆ ಮತ್ತು ಪ್ರತಿಯೊಂದು ಸಮಾಜಕ್ಕೆ. ಇಂಥರಿದ್ರಪ್ಪ ಒಳ್ಳೆ ಕೆಲಸ ಆಗೈತಪ್ಪ ಅನ್ನೋ ರೀತಿಯಲ್ಲಿ ನಮ್ಮ ಮಾದೇವಪ್ಪನವರು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಬಯಸ್ತಾ, ಭಾಳ ಒಂದು ಒಳ್ಳೆ ಕೆಲಸವನ್ನು ನಮ್ಮ ಸಮಾಜದ ಇದು ದಯವಿಟ್ಟು ಯಾರ ಇನ್ಫ್ಲುಯೆನ್ಸ್ಗೂ ಈಡಾಗಬಾರ್ದು ಏನ್ರಿ. ಎಲ್ಲರೂ ನಮ್ಮ ರುದ್ರಮುನಿಯವ್ರುಗಳನ್ನ
ಎಲ್ಲ ನಿಜವಾದ ಪ್ರಾಮಾಣಿಕವಾಗಿ ಒಳ್ಳೆ ವಿದ್ಯಾರ್ಥಿಗಳು ಒಳ್ಳೆ ಅಂಕವನ್ನು ಗಳಿಸಿದವ್ರಿಗೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ. ಮತ್ತು ಈ ವರ್ಷದಿಂದ ನಾವು ನಮ್ಮ ಜಿಲ್ಲೆಯಾದ್ಯಂತ SS ಕೇರ್ ಟ್ರಸ್ಟ್ ವತಿಯಿಂದ ಮತ್ತು ಅದೇ ರೀತಿ ನಮ್ಮ ಜಿಲ್ಲೆಯ ಆಡಳಿತದಿಂದ ಸಂಕಲ್ಪ ಪರೀಕ್ಷೆ ತರಬೇತಿ ಕೇಂದ್ರ ಅಂತ ಪ್ರಾರಂಭ ಮಾಡಿ ಬಹಳ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಇದೆ. ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರ ಒಂದು ಏನು ದೂರಾಲೋಚನೆಯಿಂದ ಈ ಒಂದು ಕೇಂದ್ರವನ್ನ ಪರೀಕ್ಷಾ ಕೇಂದ್ರವನ್ನ ಸ್ಥಾಪನೆ ಮಾಡಿ ಪ್ರತಿಯೊಬ್ಬ ಸಮಾಜದ ಬಡ ವಿದ್ಯಾರ್ಥಿ ಎಲ್ಲರಿಗೂ ಈ ಒಂದು ಸದಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಸಂಕಲ್ಪ ಅಂತ ಹೆಸರಿನಲ್ಲಿ ಬಹಳ ಒಂದು ಒಳ್ಳೆಯ ಕೆಲಸ. ಅದು ಹೆಚ್ಚು ಕಡಿಮೆ ಈ ವರ್ಷ ಇವತ್ತೇ ಇರ್ಬೇಕು ಎಕ್ಸಾಮ್. ಅದು ಹೆಚ್ಚು ಕಡಿಮೆ 1500 ಜನ ಇವತ್ತು ಅಪ್ಲೈ ಮಾಡ್ಯಾರ. 1800 ಜನ ಒಟ್ಟು 6 ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರವನ್ನಾಗಿ ಮಾಡಿ ಜಿಲ್ಲಾ ಆಡಳಿತ ಮತ್ತು SS ಕೇರ್ ಟ್ರಸ್ಟ್ ವತಿಯಿಂದ ಮಾಡಿದ್ದೀವಿ. ಅದಕ್ಕೂ ತಮ್ಮ ಏನು ಛಲವಾದಿ ಮಹಾಸಭಾದಿಂದ ಮುಂದಿನ ದಿನದಲ್ಲಿ ಅದನ್ನು ಸದುಪಯೋಗಕ್ಕೆ ಪಡೆದುಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಿಗೆ IAS, KAS ಮತ್ತು ರಾಷ್ಟ್ರ ಮಟ್ಟದ ಸೇವೆ ಮಾಡಬೇಕು ಅಂದರೆ ಈ ಒಂದು ಎಕ್ಸಾಮು ಮತ್ತು ಕೋಚಿಂಗ್ ಸೆಂಟರ್ ಭಾಳ ಹೆಲ್ಪ್ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ತಾವೆಲ್ಲರೂ ಅದರಲ್ಲಿ ಭಾಗಿಯಾಗಿ ಒಳ್ಳೆಯ ಒಂದು ಹೆಸರನ್ನು ನಮ್ಮ ಜಿಲ್ಲೆಗೆ ನಮ್ಮ ನಾಡಿಗೆ ತರಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತೇನೆ. ಮತ್ತು ಮುಖ್ಯವಾಗಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅದಕ್ಕೆ ಮಾದೇವಪ್ಪನವ್ರಿಗೇನು ಮಾದೇವಪ್ಪರು ನಮ್ಮ ದಾವಣಗೆರೆ ಸ್ಟೂಡೆಂಟೇ, ಅವರೇನು ಬೇರೆ ಕಡೆನಲ್ಲ, ಇಲ್ಲೇ ಮೆಡಿಕಲ್ ಮಾಡಿದಾರೆ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.